बेळगावच्या सुवर्णसौजवळील हलगा बसवाड परिसरात आचार्यरत्न श्री 108 बाहुबली मुळीराजांची 94वी जयंती आणि सर्वदोष प्रायश्चित विधान सोहळा बुधवारी मोठ्या उत्साहात पार पडला। या सोहळ्यात राज्याचे उपमुख्यमंत्री डी.के. शिवकुमार यांनी उपस्थित राहून बाहुबली मूर्तीच्या स्थापनेच्या जागेचे भूमिपूजन केले। यावेळी डॉक्टर श्री 108 सिद्धसेन महाराज, माजी उपमुख्यमंत्री व आमदार लक्ष्मण सवदी, माजी मंत्री आणि आमदार बसनगौडा पाटील यत्नाळ, आमदार बाबासाहेब पाटील, आमदार चन्नराज हाटीओळी तसेच अनेक मान्यवर उपस्थित होते। कार्यक्रमाला जैन समाजातील भाविकांनी मोठ्या संख्येने उपस्थित राहून सोहळ्याला उत्साहपूर्ण प्रतिसाद दिला। ಡಿಸೆಂಬರ್ ಅಂತ ಬೆಳಗಾಂ ಬರುವಂತ ಒಂದು ಭಾಗ್ಯ ಬಂದಾಗೆಲ್ಲ ನಾನು ಶ್ರೀಗಳನ್ನ ಆಚಾರ್ಯರನ್ನ ಮಹಾರಾಜರನ್ನ ಭೇಟಿ ಮಾಡುವಂತ ಭಾಗ್ಯ ಕೂಡ ನನಗೆ ದೊರೀತಾ ಇದೆ। ಸೊ ಬಹಳ ಸಂತೋಷದಿಂದ ಈ ಕಾರ್ಯಕ್ರಮಕ್ಕೆ ಬಂದಿದ್ದೇನೆ। ನಿಮ್ಮ ಜೊತೆ ಯಾವಾಗಲೂ ನಾನು ಇದ್ದೇನೆ ಅಂತ ಹೇಳಲಿಕ್ಕೆ ಮತ್ತೆ ಇಲ್ಲಿ ನಾನು ಬಂದಿದ್ದೇನೆ। ವೀರೇಂದ್ರ ಹೆಗಡೆಯವರು ಬಂದಿದ್ದರು, ಬಂದವರಲ್ಲ, ಬಹುಶಃ ರಾಜ್ಯದಲ್ಲೇ ಅವರ ಕಷ್ಟ ಕಾಲದಲ್ಲಿ ನಾನು ತೆಗೆದುಕೊಂಡಂತ ನಿರ್ಧಾರ ರಾಷ್ಟ್ರೀಯ ಮಾಧ್ಯಮದವರು, ರಾಜ್ಯ ಮಾಧ್ಯಮದವರು, ಅನೇಕ ನಾಯಕರುಗಳಲ್ಲಿ ನಾನು ಪ್ರಶ್ನೆ ಮಾಡಿದೆ। ನಾನು ಏನ್ ತಿಳಿದಿದ್ದೀನಿ ಅದನ್ನು ಹೇಳ್ತಾ ಇದ್ದೀನಿ। ನಾನು ಯಾವ ಒತ್ತಡಕ್ಕೂ ಮಣಿಯೋದಿಲ್ಲ, ನನ್ನ ಅನುಭವ ಏನಿದೆ ಅಂತ ಹೇಳಿದ್ದೇನೆ ಅಂತ ಹೇಳಿದೆ। ಈ ಬೆಳಗ್ಗೆಲ್ಲ ಪ್ರೆಸ್ ನಾನು ಕೇಳ್ತಾ ಇದ್ದೆ ಅವರ ಚಾರ್ಜ್ ಶೀಟ್ ಬಗ್ಗೆ। ನಾನೇನು ಹೇಳ್ಬೇಕು, ನೀವೇ ವ್ಯಾಖ್ಯಾನ ಮಾಡಿ ಅಂತ ಹೇಳ್ಬಿಟ್ಟು ಅಷ್ಟಕ್ಕೆ ಬಿಟ್ಟು ಹೋದೆ। ಹಂಗೆ ವೀರೇಂದ್ರ ಹೆಗಡೆಯವರು ಒಂದು ದೊಡ್ಡ ಧರ್ಮಸ್ಥಳ ಕ್ಷೇತ್ರವನ್ನು ನಡೆಸಿ ಅವ್ರ ಮೇಲೆ ಯಾವ ರೀತಿ ಷಡ್ಯಂತ್ರ ಆಯಿತು, ಇಡೀ ಜೈನ ಸಮುದಾಯದವರು ಇಡೀ ದೇಶದಲ್ಲಿ ನನಗೆ ಒಳ್ಳೆ ಕೆಲಸ ಮಾಡಿದ್ರಿ ಅಂತ ಹೇಳಿ ನನಗೆ ಬಹಳ ಮೆಚ್ಚುಗೆಯನ್ನು ಕೂಡ ವ್ಯಕ್ತಪಡಿಸಿದ್ರು। ಸೊ ಇವತ್ತು ಜೈನ್ ಬಾಂಧವರೆಲ್ಲ ಶಾಂತಿ, ಅಹಿಂಸೆ, ತ್ಯಾಗದ ಒಂದು ಸಂಕೇತ। ನಿಮ್ಗೆಲ್ಲ ಅಲ್ಪಸಂಖ್ಯಾತರ ಸ್ಟೇಟಸ್ ಕೂಡ ನಮ್ಮ ಸರ್ಕಾರ ನಿಮ್ಗೆಲ್ಲ ಕೂಡ ಕೊಡ್ತು। ಧರ್ಮ ಯಾವುದಾದರೂ ತತ್ವ ಒಂದೇ, ನಾಮ ನೂರಾದರೂ ದೈವ ಒಂದೇ, ಪೂಜೆ ಯಾವುದಾದರೂ ಭಕ್ತಿ ಒಂದೇ, ಕರ್ಮ ಹಲವಾದರೂ ನಿಷ್ಠೆ ಒಂದೇ, ದೇವರೊಬ್ಬ ನಾಮ ಹಲವು, ಅದರಲ್ಲಿ ನಾವೆಲ್ಲ ನಂಬಿಕೆ ಇಟ್ಕೊಂಡು ಕೆಲಸ ಮಾಡ್ತಾ ಇರೋದು। ಇವತ್ತು ಜೈನರ ಪದ್ಧತಿ, ಸಂಸ್ಕೃತಿ, ಇತಿಹಾಸ ಬಹಳ ಕಠಿಣವಾಗ್ತದೆ, ಆದ್ರೂ ಕೂಡ ಬಹಳ ಪರಂಪರೆಯಿಂದ ಇದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಕಾಪಾಡಿ ಸಮಾಜಕ್ಕೆ ಒಂದು ಶಾಂತಿಯ ಸಂಕೇತವನ್ನು ಕೊಟ್ಕೊಂಡು ಬಂದಿದ್ದೀನಿ। ನಾನು ಹೆಚ್ಚಿಗೆ ಏನು ಇಲ್ಲಿ ಮಾತಾಡೋದಿಲ್ಲ, ಒಂದೇ ಮಾತು ಕೊನೆಗೆ ಹೇಳೋದು, ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅಂತ ಹೇಳಿ ನಮ್ಮ ಗುರುಗಳು ಹೇಳಿದ್ದಾರೆ। ಹಂಗೆ ನಿಮ್ಮೆಲ್ಲರ ಏನು ಆಚಾರ ವಿಚಾರ ಇದೆ ಅದ್ರ ಬಗ್ಗೆ ಅಪಾರವಾದಂತ ನಂಬಿಕೆ ಇದೆ। ನೀವು ಒಳ್ಳೇದು ಮಾಡಿ, ನಮ್ಮ ಸರ್ಕಾರ ಮತ್ತು ಡಿ.ಕೆ. ಶಿವಕುಮಾರ್ ನಿಮ್ಮ ಜೊತೆ ಯಾವಾಗಲೂ ಇರ್ತೇವೆ ಅನ್ನೋ ಮಾತನ್ನ ಹೇಳಿ ನಾನು ಮಾತನ್ನ ಮುಗಿಸ್ತೇನೆ। ಶ್ರೀಗಳು ಬಂದಿದ್ದರೂ ಕೂಡ ನನಗೆ ಬಹಳ ಹಿತೈಷಿಗಳು, ಯಾವಾಗಲೂ ಕೂಡ ನನಗೆ ತುಂಬ ಹೃದಯದ ಆಶೀರ್ವಾದ ಮಾಡಿಕೊಂಡು ಬಂದಿದ್ದಾರೆ। ಅವರ ಆಶೀರ್ವಾದ ಯಾವಾಗಲೂ ಕೂಡ ನನ್ನ ಮೇಲೆ ಇರಲಿ ಅಂತೇಳಿ ಪ್ರಾರ್ಥಿಸಿ ನಾನು ಮಾತು ಮುಗಿಸ್ತೇನೆ। ನಮಸ್ಕಾರ।